ನಿನ್ನೆ ಒಂದು ಇನ್ಸಿಡೆಂಟು ನಿಮ್ಮ ರಾಜ್ಯ ಬಿ ಜೆ ಪಿ ನಾಯಕ ವಿಜಯಂತ್ ಅವರಾಗಿರ್ಬೋದು, ಅಶೋಕ್ ಆಗಿರ್ಬೋದು, ಯತ್ನಾಳ್ ಆಗಿರ್ಬೋದು, ಎಲ್ಲರೂ ಕೂಡ ನಿಮ್ಮ ಬೆಂಬಲ ನಿಂತ್ಕೊಂಡ್ರು ಅಲ್ಲಿ ರಾತ್ರಿ. ನನಗೇನೆಂದರೆ ಇದು ಒಂದು ರೀತಿಯಲ್ಲಿ ನಮ್ಮ ಪಕ್ಷವನ್ನು ಒಟ್ಟು ಮಾಡೋದಕ್ಕೂ ಕೂಡ ಕಾರಣ ಆಯಿತು. ಸಾಮಾನ್ಯ ಕಾರ್ಯಕರ್ತರು, ಹಿತೈಷಿಗಳು ಮತ್ತು ನಮ್ಮ ಪಕ್ಷದ ಎಲ್ಲ ಮುಖಂಡರು, ಅದು ರಾಜ್ಯಾಧ್ಯಕ್ಷರು, ವಿರೋಧ ಪಕ್ಷದ ನಾಯಕರುಗಳು, ಪಕ್ಷದ ಹಿರಿಯ ನಾಯಕರುಗಳು, ಉಪನಾಯಕರುಗಳು, ಸಂಸತ್ ಸದಸ್ಯರು, ಶಾಸಕರುಗಳು ಎಲ್ಲರೂ ಒಂದಾಗಿ ಪ್ರತಿಕ್ರಿಯಿಸಿದರು, ಒಂದಾಗಿ ಎದ್ದು ನಿಂತರು. ಬಹುಶಃ ನಮಗೆ ನಾವೆಲ್ಲ ಒಟ್ಟಾಗಲಿ ಅಂತಲೇ ಈ ರೀತಿ ನನ್ನ ಮೇಲೆ ಈ ದೌರ್ಜನ್ಯ ಮಾಡೋಕ್ಕೆ ಬಿಟ್ಟಿರ್ಬೋದು. ಸರ್, ಈ ಘಟನೆ ಆಗಿದ್ರೆ ನಿಮ್ಮ ಮನಸ್ಸಿಗೆ ತುಂಬ ಘಾಸಿ ಆಗಿದೆ, ತುಂಬ ಎಮೋಷ್ನಲ್ ಆಗ್ತಾ ಇದೆ ಸರ್. ಇಲ್ಲ, ನನಗೆ ಒಂದೇನೆಂದರೆ ಹೆದರಿ ಮನೇಲಿ ಕೂತ್ಕೊಳ್ಳೋನು ನಾನಲ್ಲ. ಆದರೆ ಹೇಗೆ ಎಲ್ಲ ಕ್ರಿಯೇಟ್ ಮಾಡ್ತಾರೆ, ತಮ್ಮ ತಪ್ಪುಗಳನ್ನು ಮುಚ್ಚಾಕೊಂಡು ನಿಮಗೆ ಉಬ್ಬಿದ ರಕ್ತನಾಳ ಅಂದ್ರೆ ವೆರಿಕೋಸ್ ವೇನ್ಸ್ ಸಮಸ್ಯೆ ಇದ್ದಲ್ಲಿ ಫ್ರೀ ಡಾಪ್ಲರ್ ಸ್ಕ್ಯಾನಿಂಗ್ ಗಾಗಿ ಹಿಂದೆ ಭೇಟಿ ಕೊಡಿ ಏವಿಸ್ ಆಸ್ಪತ್ರೆಗೆ. ಒಬ್ಬರ ಮೇಲೆ ಹೇಗೆ ಅಪವಾದ ಹೊರಿಸ್ತಾರೆ ಅನ್ನೋದನ್ನ ನಾನು ಕಲಿತೆ, ಇದರಿಂದ ಹೇಗೆ ಮಾಡ್ತಾರೆ ಅಂತ. ಮತ್ತು ಕಾಂಗ್ರೆಸ್ಸಿಂದ ಇನ್ನೊಂದು ಕಲಿಬೇಕಾಗಿರೋ ಗುಣವೂ ಇದೆ, ಅಧಿಕಾರನ ಹೇಗೆ ಚಲಾಯಿಸಬೇಕು ಅನ್ನೋದನ್ನು ಅವರಿಂದ ಕಲಿಬೇಕು. ನಮ್ಮ ಪಾರ್ಟಿ ಅಧಿಕಾರದಲ್ಲಿದ್ದವಾಗಲೂ ಭಾಳ ಜನ ಕಾಂಗ್ರೆಸ್ಸಿಗರು ಫಲಾನುಭವಿಗಳಾಗಿದ್ದರು. ಈಗ ಅವ್ರು ನಮ್ಮನ್ನು ಹೇಗೆ ನೋಡ್ಕೊಳ್ತಾರೆ ಅನ್ನೋದು ನಾವು ಕಲಿಬೇಕಾದಂಥ ಪಾಠ. ಫೈನಲ್ ಸರ್, ಹೆಲ್ತ್ ಹೇಗಿದೆ ಸರ್? ನಿದ್ದೆ ಮಾಡಿದ್ರೆ ಸರಿಯಾಗ್ಬೋದು. ಮೈಕೈ ನೋವಿದೆ, ಸ್ವಲ್ಪ ತಲೆಭಾರ ಇದೆ, ಗಿಡ್ಡಿನೆಸ್ಸು, ಅದು ನಿದ್ದೆ ಇಲ್ಲದೆ ಇರೋ ಕಾರಣಕ್ಕೆ ಗಿಡ್ಡಿನೆಸ್ ಇರ್ಬೋದು. ಮೈಕೈ ನೋವು ಕೂಡ ಎಳೆದಾಟ, ಈ ಕಾರಣಕ್ಕೆ ಮೈಕೈ ನೋವಿದೆ. ತಲೆಗೆ ಖಾನಾಪುರ ಸ್ಟೇಷನಿಂದ ನನ್ನನ್ನು ಎತ್ಕೊಂಡು ಹೋಗ್ಬೇಕಾದ್ರೆ, ಐಸೋಲೇಟ್ ಮಾಡಿ ಎತ್ಕೊಂಡು ಹೋಗ್ಬೇಕಾದ್ರೆ ಅವಾಗ ಹೇಗೆ ಹೊಡೆತ ಬಿತ್ತು ಅಂತ ಗೊತ್ತಿಲ್ಲ. ಹಿಂದ್ಗಡೆಯಿಂದ ಹೊಡೆದ್ರು ಅಥವಾ ಎಂಥದ್ದು ಟಚ್ ಆಯಿತು ಅನ್ನೋದು ಗೊತ್ತಿಲ್ಲ. ಅದಕ್ಕೆ ನಾನು CCTV ಪರಿಶೀಲನೆ ಮಾಡಿ ಅಂತ ಹೇಳಿದ್ದೀನಿ. ಸರ್, CT ರವಿಯವರು ಇಷ್ಟಕ್ಕೆ ಬಿಡಲ್ಲ, ಹೌದಾ? ನಮಗೆ ಕಾನೂನಾತ್ಮಕ ಕ್ರಮಗಳನ್ನು ಕೈಗೊಳ್ತೀನಿ. ನಾನು ಕೊಟ್ಟ ಕೇಸನ್ನ ರಿಜಿಸ್ಟರ್ ಮಾಡಿಲ್ಲ, FIR ಹಾಕಿಲ್ಲ. ಮತ್ತು ಪೊಲೀಸ್ದು ದೌರ್ಜನ್ಯ ಮಾಡೋದನ್ನು ಇವತ್ತು ನಾನು ದಾಖಲಿಸಿದ್ದೀನಿ. ನನ್ನ ಮೇಲೆ ಕೊಲೆ ಮಾಡುವ ಆಪಾದನೆ ಮಾಡಿರೋದನ್ನು ಕೊಲೆ ಮಾಡ್ತೀವಿ ಅಂತ ಬೆದರಿಕೆ ಹಾಕಿದ್ದನ್ನು ಕೂಡ ದಾಖಲಿಸಿದ್ದೀನಿ. ಅದನ್ನೆಲ್ಲವನ್ನು ಕೂಡ ಕಾನೂನಾತ್ಮಕವಾಗಿ ಹೊರಟು. ಸರ್, ಒಂದೆರಡು ಫೇಸ್ಬುಕ್ ಪೇಜ್ಗಳು ನಿಮ್ಮನ್ನು ಫಾಲೋ ಮಾಡ್ತಿರೋ ಗೂಂಡಾಗಿರಿಯಿಂದಲೇ ಉತ್ತರ ಕೊಡ್ತೀವಿ ಅಂತ ಹಾಕಿದ್ದಾರೆ. ಅವರಿಗೆ ಗೂಂಡಾಗಿರಿಗೆ ಕಾನೂನಿನ ಮೂಲಕ ಉತ್ತರ ಕೊಡಬೇಕು. ಗೂಂಡಾಗಿರಿ ಉತ್ತರ ಆದರೆ ನಮಗೂ ಬೇರೆಯವರಿಗೂ ವ್ಯತ್ಯಾಸ ಇರೋದಿಲ್ಲ. ಆದರೆ ಕಾನೂನಿನ ಮೂಲಕ ಉತ್ತರ ಕೊಡಬೇಕು.